ಮುಖವಾಡ ಮೀಡಿಯಾಗೆ ಸ್ವಾಗತ. ನಾನು ನಿಮ್ಮ ವಿಕೆ ನಾಯ್ಡು. ಇಂದು ಮಹಿಳಾ ದಿನಾಚರಣೆಯ ವಿಶೇಷ ಸಂದರ್ಭದಲ್ಲಿ ಪರಿಸರದ ತಾಯಿ ಎಂದು ವಿಶ್ವವೇ ಗೌರವಿಸುವ ಸಾಲುಮರದ ತಿಮ್ಮಕ್ಕ ಅವರ ಮಹಾನ್ ಆದರ್ಶವನ್ನು ಸ್ಮರಿಸುತ್ತಾ ಒಂದು ವಿಶೇಷ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ತರುತ್ತಿದ್ದೇವೆ. ಸ್ನೇಹಿತರೆ, ಪ್ರಕೃತಿಯನ್ನು ತನ್ನ ಮಕ್ಕಳಂತೆ ಪ್ರೀತಿಸಿ 106 ಗಿಡಗಳನ್ನು ನೆಟ್ಟು ಬೆಳೆಸಿದ ಸಾಲುಮರದ ತಿಮ್ಮಕ್ಕನವರ ಜೀವನವೇ ನಮ್ಮೆಲ್ಲರಿಗೂ ದೊಡ್ಡ ಪ್ರೇರಣೆ. ಅವರ ಮಹಾನ ಸಂದೇಶವನ್ನು ಮುಂದುವರಿಸುವ ನಿಟ್ಟಿನಲ್ಲಿ ಲಯನ್ಸ್ ಕ್ಲಬ್ಸ್ ಇಂಟರ್ನ್ಯಾಷನಲ್ ಸಂಸ್ಥೆಯ ಡಿಸ್ಟ್ರಿಕ್ಟ್ ಸಮರಸವನವರು ಪರಿಸರ ಸಂರಕ್ಷಣೆಯ ಗುರಿಯೊಂದಿಗೆ ಗಿಡ ನೆಡುವ ಅಭಿಯಾನವನ್ನು ಆರಂಭಿಸಿದ್ದಾರೆ. ಪರಿಸರದ ಮೇಲಿನ ಪ್ರೀತಿ ಮತ್ತು ಸಮಾಜದ ಹೊಣೆಗಾರಿಕೆಯನ್ನು ತೋರಿಸುವ ಈ ಸುಂದರ ಕಾರ್ಯಕ್ರಮವನ್ನು ಮಹಿಳಾ ದಿನಾಚರಣೆಯ ಈ ಪವಿತ್ರ ದಿನವೇ ಪ್ರಸಾರ ಮಾಡಬೇಕೆಂದು ಮುಖವಾಡ ಮೀಡಿಯಾ ನಿರ್ಧರಿಸಿದೆ. ಈ ಕಾರ್ಯಕ್ರಮದ ಮೂಲಕ ಸಮಸ್ತ ಮಹಿಳೆಯರಿಗೆ ಹಾರ್ದಿಕ ಶುಭಾಶಯಗಳು. ಮಹಿಳೆಯ ಶಕ್ತಿ ಎಂದರೆ ಕೇವಲ ಕುಟುಂಬದ ಶಕ್ತಿ ಮಾತ್ರವಲ್ಲ, ಅದು ಸಮಾಜದ ಶಕ್ತಿ, ಪ್ರಕೃತಿಯ ಶಕ್ತಿ. ಸ್ನೇಹಿತರೆ, ನಮ್ಮ ಹಿರಿಯರು ತೋರಿಸಿದ ಆದರ್ಶವನ್ನು ನಾವು ಮುಂದುವರಿಸುವುದು ನಮ್ಮ ಜವಾಬ್ದಾರಿ. ನೀವು ಸಹ ಪರಿಸರವನ್ನು ಉಳಿಸುವ ದಾರಿಯಲ್ಲಿ ಒಂದು ಗಿಡ ನೆಡುವ ಮೂಲಕ ನಿಮ್ಮ ಕೊಡುಗೆಯನ್ನು ನೀಡಿರಿ. ಮತ್ತೊಮ್ಮೆ ನಿಮಗೆಲ್ಲರಿಗೂ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಮತ್ತು ಸಹಕಾರ ಇರಲಿ. ಇದೇ ರೀತಿಯ ವಿಶೇಷ ಕಾರ್ಯಕ್ರಮಗಳು ಮತ್ತು ಸುದ್ದಿಗಳಿಗಾಗಿ ಮುಖವಾಡ ಮೀಡಿಯಾ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ಧನ್ಯವಾದಗಳು. ಹಸಿರೇ ಉಸಿರು. ನಮ್ಮ ಸಾಲುಮರದ ತಿಮ್ಮಕ್ಕ ಅವರು ಏನ ನಮ್ಗೆಲ್ಲ ಹೇಳ್ಕೊಟ್ಟು ಹೋಗಿದ್ದಾರೆ, ಅದನ್ನ ಇವತ್ತಿಗೆ ಮುಗಿಸೋದಲ್ಲ. ನಾವು ಗಿಡ ನೆಡ್ತಾ ಇದೀವಿ, ನಮ್ ಜೊತೆ ಸೇರಿ ನೀವು ಗಿಡಗಳನ್ನ ನೆಡಿ. ಇಲ್ಲಿಗೆ ಬಂದ್ ನೆಡ್ಬೇಕು ಅಂತಿಲ್ಲ, ನಿಮ್ಮನೆ ಮುಂದೆ 2 ಗಿಡ ನೆಟ್ಟು ಅವ್ರನ್ನ ಜ್ಞಾಪಿಸ್ಕೊಡಿ ಅಂತ ಚಿಕ್ಕದಾಗಿ ಹೇಳಿ ಇಲ್ಲಿ ಮುಗಿಸ್ತಾ ಇದ್ದಾರೆ. ಕ್ಲಬ್ ಇಂದ ಎಲ್ಲ ಅಧಿಕಾರಿಗಳನ್ನು ಸ್ವೀಕರಿಸಿದ್ದೇನೆ. ನಾನು ಕರೋನಾ ಟೈಮಲ್ಲಿ ರೀಜನ್ ಚೇರ್ಮನ್ ಆಗಿದ್ದೆ. ಆ ರೀಜನ್ ಚೇರ್ಮನ್ ಅಲ್ಲಿ ಯಾರು ಹೊರಗಡೆ ಬರಕ್ ಆಗ್ತಿರ್ಲಿಲ್ಲ. ಆ ಟೈಮಲ್ಲಿ ಅರ್ಕಾವತಿ ಲೇಔಟ್ ಒಳಗೆ ಒಂದು ಪ್ರೋಗ್ರಾಮ್ ಮಾಡಿದ್ದೆ. 38 ಕ್ಲಬ್ 317F 38 ಕ್ಲಬ್ ಸೇರಿತ್ತು. ಅಲ್ಲಿ 1700 ಗಿಡ ನೆಟ್ಟು. ಮತ್ತೆ ಗಾಂಧಿ ಜಯಂತಿ ಅಕ್ಟೋಬರ್ 2ನೇ ತಾರೀಕು ಗಾಂಧಿ ಜಯಂತಿ 2021 ಅಲ್ಲಿ ಅರ್ಕುಂಡ ಫಾರೆಸ್ಟ್ ಅಲ್ಲಿ 1000 ಗಿಡಗಳು ನೆಟ್ವಿ. ನನ್ನ ಹಾಬಿ, ನನ್ನ ಬರ್ತ್ಡೇ ಜೂನ್ 1, ವರ್ಲ್ಡ್ ಎನ್ವೈರನ್ಮೆಂಟ್ ಡೇ ಜೂನ್ 5. ಈ ಒಂದು ಇದರೊಳಗೆ ನನ್ನ ಲೇಔಟ್ ಒಳಗೆ ಇವತ್ತು 10,000 ರೂಪಾಯಿ ನನ್ನ ಲೇಔಟ್ ಒಳಗೆ ರೇಟ್ ಇದೆ. ಅಲ್ಲಿ 80 ರೂಪಾಯಿ 90 ರೂಪಾಯಿಗೆ ಇತ್ತು. ಅದನ್ನ ಎನ್ವೈರನ್ಮೆಂಟ್ ವತಿಯಿಂದ ಮನೆಗೆ 5 ಗಿಡ ಕೊಟ್ಟಿದ್ದೀನಿ. ಆ ಮಕ್ಕಳನ್ನ ಸಾಕ್ಬೇಕು, ಮಕ್ಕಳ ತರನೇ ಸಾಕ್ಬೇಕು ಅಂತ. ವರ್ಷಕ್ಕೆ 500ರಿಂದ 1000 ಗಿಡ ತರಿಸ್ತೀನಿ. ಎಂಟೇರ್ ಬಡಾವಣೆಗಳಿಗೆ ನಾನು ಹಂಚ್ತೀನಿ. ಆ ಮನೆಗಳಲ್ಲಿ ನಿಮ್ಮ ಮಕ್ಕಳು ಹೇಗಿರ್ತವೆ, ಮಕ್ಕಳನ್ನ ಯಾಕೆ ಸಾಕ್ತೀರಾ? ಮಕ್ಕಳ ಬರ್ತಡೇ, ನಿಮ್ಮ ಆನಿವರ್ಸರಿ, ನಿಮ್ಮ ಬರ್ತ್ಡೇಗಳ ದಿವಸ ನೀವು 4 ಜನಕ್ಕೆ ಹೋಗಿ ದುಡ್ಡು ವೇಸ್ಟ್ ಮಾಡೋದು, ಫುಡ್ ವೇಸ್ಟ್ ಮಾಡೋದು ಮಾಡಬೇಡಿ. 4 ಗಿಡ ನೆಡಿ. ಅದು ನಿಮ್ಮ ಮಕ್ಕಳ ತಲತಲಾಂತರ ಕಾಯಿತು. ಯಾಕಂದ್ರೆ ಇವತ್ತು ದಿವಸದಲ್ಲಿ ಆಕ್ಸಿಜನ್ ಸಿಗ್ಬೇಕಾದ್ರೆ ಬಹಳ ಕಷ್ಟ. ಆ ಕರೋನಾ ಟೈಮಲ್ಲಿ ಆಕ್ಸಿಜನ್ ಎಷ್ಟು ಕೊರತೆ ಆಗಿತ್ತು. ಈ ಹೊಂಗೆ ಮರಗಳು ನೆಡಿ, ಜಮ್ನೆರಳೆ ನೆಡಿ, ಈ ಹಣ್ಣು ಗಿಡಗಳು ನೆಟ್ರೆ ನಮ್ಮ ಲೇಔಟ್ 5ವರೆಗೆ ಅಕ್ಕಿಗಳ ಚಿಲಿಪಿಲಿ ಗಾನ ಬರುತ್ತೆ. ಪ್ರತಿಯೊಂದು ಮನೆಗೂ, ಪ್ರತಿಯೊಂದು ರೋಡ್ಗೂ 6 ಕ್ರಾಸ್ ಇದೆ. ಪ್ರತಿಯೊಂದು ಇದ್ರಲ್ಲೂ ಮರ ಬೆಳೆದು ದೊಡ್ಡ ಎಮ್ಮರಗಳಾಗಿವೆ. ಹೊಂಗೆಯ ನೆರಳು ತಾಯಿಯ ಮಡಿಲು. ತಾಯಿಯ ಮಡಿಲಲ್ಲಿ ಮಗು ಹೇಗೆ ಬೆಳೀತದೆ, ಆ ಹೊಂಗೆ ಮರದ ಕೆಳಗ ಜೀವನ ಮಾಡಿದ್ರೆ 80% ಆಕ್ಸಿಜನ್ ರಿಲೀಸ್ ಮಾಡುತ್ತೆ. ಯಾವುದು ಹೊಂಗೆ ಮರ 80% ಆಕ್ಸಿಜನ್ ರಿಲೀಸ್ ಮಾಡುತ್ತೆ. ಅದೇ ಅರಳಿ ಮರ 100% ಆಕ್ಸಿಜನ್ ರಿಲೀಸ್ ಮಾಡುತ್ತೆ. ಯಾವತ್ತು ಮರ ಕಡಿಯಕ್ಕೆ ಆಸ್ವಾದ ಕೊಡಬೇಡಿ, ಬೆಳೆಸಿ ನಾಡನ್ನು ಉಳಿಸಿ.